ಇನ್ನು ತನ್ನ ಸ್ವಂತ ಮಗನನ್ನ ಕೊಲೆ ಮಾಡಿದಂತಹ ಸುಚನಾಳಿಂದ ಪತಿ ವಿರುದ್ಧವೇ ಈ ಹಿಂದೆ ಕೇಸ್ ಕೂಡ ದಾಖಲಾಗಿತ್ತು ಅನ್ನುವಂಥದ್ರ ಬಗ್ಗೆ TV9ಗೆ ಈಗ ದಾಖಲೆಗಳು ಲಭ್ಯವಾಗಿವೆ. ಪುತ್ರನ ಕೊಲೆ ಮಾಡಿರುವಂತಹ ಸುಚನಾ ತನ್ನ ಪತಿಯ ವಿರುದ್ಧವೇ ಒಂದು ಕೇಸನ್ನು ಕೊಟ್ಟಿದ್ರು. ಮುಂಚೆ ನನಗೆ ಮತ್ತೆ ಮಗನಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಸನ್ನು ದಾಖಲಿಸಿದ್ದು. ಮಗನನ್ನ ಪತಿ ಗಾಯಗೊಳಿಸಿದ್ದಾಗಿ ಕೂಡ ದೂರಿನಲ್ಲಿ ಆರೋಪಿ ಸುಚನಾ ತಿಳಿಸಿದ್ಲು. ಮಗ ಹುಟ್ಟಿದ ವರ್ಷಕ್ಕೆ ಗಂಡ ಮತ್ತು ಹೆಂಡತಿ ಜಗಳ ತಾರಕಕ್ಕೇರಿತು. ಅವಾಗ 2021. ಸೊ ಆಗ್ಲೇನೆ ಅವರು ಪ್ರತ್ಯೇಕವಾಗಿ ವಾಸವಾಗೋದಕ್ಕೆ ಆರಂಭಿಸಿದ್ರು ಸುಚನಾ ಮತ್ತು ವೆಂಕಟರಮಣ. TV9ಗೆ ಸುಚನಾ ಮತ್ತು ವೆಂಕಟರಮಣ ಅವರ ಜಗಳದ ಕುರಿತ ದಾಖಲೆಗಳು ಈಗ ಲಭ್ಯವಾಗಿವೆ. ಈ ಹಿಂದೆನೇ ಅವರೊಂದು ಕೇಸ್ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಅಂದರೆ ಇಬ್ಬರ ನಡುವೆನೂ ಕೂಡ ಸಂಬಂಧ ಆಗ್ಲಿಂದಲೇ ಅಳಿಸಿತ್ತು. 2021ರಿಂದಲೇ ಅವರು ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು. ನಂತರ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು. ಅದಾದ ನಂತರ ಕೋರ್ಟ್ನಿಂದಲೇ ಅವರಿಗೆ ಈಗ ಕಸ್ಟಡಿಯನ್ನು ಕೊಟ್ಟಿದ್ರು. ಅಂದರೆ ಮಗುವಿನ ಕಸ್ಟಡಿ ಸಂಪೂರ್ಣವಾಗಿ ತಾಯಿ ನೋಡ್ಕೋಬೇಕು ಅಂಥೇಳಿ. ಬಟ್ ವೀಕೆಂಡ್ ಸಂಡೇ ಅವರು ಬಂದು ನೋಡ್ಕೊಂಡು ಹೋಗಬಹುದು, ತನ್ನ ಮಗನ ಜೊತೆಗೆ ಮಾತಾಡ್ಬೋದು, ವಿಡಿಯೋ ಕಾಲ್ ಮೂಲಕ ಮಾತಾಡ್ಬೋದು, ಅಥವಾ ಖುದ್ದು ಭೇಟಿಯಾಗಿ ಮಾತಾಡ್ಬೋದು ಅನ್ನುವಂಥದ್ದಿತ್ತು. ಆದರೆ ಇದೇ ಕಾರಣದಿಂದಾಗಿ ಎಲ್ಲಿ ಮಗು ನನ್ನ ಕೈ ತಪ್ಪಿ ಹೋಗುತ್ತೋ, ನನ್ನ ಮಗು ಎಲ್ಲಿ ನನ್ನ ಮಾಜಿ ಪತಿಯ ಜೊತೆಗೆ ಹೊರಟೋಗುತ್ತೋ ಅನ್ನುವಂಥ ಒಂದು ಭಯದಿಂದಲೇ ಈಕೆ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಈಕೆ ಕೂಡ ತಪ್ಪೊಪ್ಕೊಂಡಿದ್ದಾಳೆ. 2010ರಲ್ಲಿ ಇಬ್ಬರು ಕೂಡ ಮದುವೆ ಆದರು. 2012ರಿಂದ ಪ್ರತ್ಯೇಕ ವಾಸವಾಗೋದಕ್ಕೆ ಆರಂಭಿಸಿದ್ರು. ಪತಿ ನಿಂದನೆ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು. ಹಾಗೆ ಭಯದ ಕಾರಣವನ್ನ ಕೂಡ ಸುಚನಾ ತನ್ನ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ಲು. ಗರ್ಭಿಣಿಯಾಗಿದ್ದಾಗಲೂ ಕೂಡ ಆರೈಕೆ ಮಾಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ವೈವಾಹಿಕ ಜೀವನದಲ್ಲಿ ಪತಿ ಆಸಕ್ತಿಯನ್ನೇ ತೋರ್ತಾ ಇಲ್ಲ ಅಂತಲೂ ಕೂಡ ಈಕೆ ಆರೋಪವನ್ನ ಮಾಡಿದ್ದು. ಪತಿಯ ಮನೆಯವರು ತನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಜೊತೆಗೆ ಪತಿ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂಸೆ ಕೊಡ್ತಾ ಇದ್ದಾನೆ. ಮಗುವನ್ನ ಸುಪರ್ದಿಗೆ ನೀಡಿದಾಗ ಮಗುವನ್ನ ಗಾಯಗೊಳಿಸಿದ್ದಾಯ್ತ. ಸೊ ಹಾಗಾಗಿ ನಾನು ನನ್ನ ಮಗನನ್ನ ಅವನಿಗೆ ಭೇಟಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ತಡೆದಿದ್ದೀನಿ. ಇದಕ್ಕೆ ನಿರ್ಬಂಧ ಕೊಡಬೇಕು ಅಂತ ಹೇಳಿ ಆಕೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ತಿಂಗಳಿಗೆ 2.5 ಲಕ್ಷ ಜೀವನಾಂಶಕ್ಕೆ ಸೂಚನಾ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ಲು. ಪತಿ ವೆಂಕಟರಮಣ ಹಾಗೆ ಕೊಡಬೇಕು ನನಗೆ ಜೀವನಾಂಶ ಅನ್ನುವಂಥದ್ರ ಬಗ್ಗೆ ಈಗ ಕೇಳ್ಕೊಂಡಿದ್ದು. ಸೂಚನಾ ದಾಖಲೆಗಳನ್ನು ಪರಿಶೀಲಿಸಿ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಪತಿಯಿಂದ ಸುಚನಾ ಹಾಗೂ ಪುತ್ರನ ಮೇಲೆ ದೈಹಿಕವಾಗಿ ಹಲ್ಲೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕೌಟುಂಬಿಕ ಹಿಂಸೆಗೆ ಪೂರಕವಾಗಿ ಸೂಚನಾ ದಾಖಲೆಗಳನ್ನು ಕೂಡ ಕೊಟ್ಟಿತ್ತು. ಸೊ ಹೀಗಾಗಿ ಸುಚನಾ ಇರುವ ಮನೆಯನ್ನ ಪತಿ ಪ್ರವೇಶ ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ನಿರ್ದೇಶನವನ್ನ ಕೋರ್ಟ್ ಕೂಡ ನೀಡಿತ್ತು. 2022ರ ಅಕ್ಟೋಬರ್ 18ರಂದೇ ಆದೇಶವನ್ನ ಕೊಟ್ಟಿತ್ತು ಕೋರ್ಟ್. ಸೊ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈ ನಿರ್ಬಂಧವನ್ನ ವಿಧಿಸಿತ್ತು. ಅದರಂತೆ ಸೆಪ್ಟೆಂಬರ್ 21, 2023ರಂದು ಮಧ್ಯಂತರ ಜೀವನಾಂಶ ನೀಡೋದಕ್ಕೂ ಕೂಡ ಆದೇಶ ಆಗಿತ್ತು. ಸುಚನಾಗೆ ಪ್ರತಿ ತಿಂಗಳು 20,000 ಜೀವನಾಂಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ದೇಶನ ಇತ್ತು. ಪತಿ ವೆಂಕಟರಮಣನಿಗೆ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು. ಕೋರ್ಟ್ ಆದೇಶದಂತೆ ಪ್ರತಿ ತಿಂಗಳು 20,000 ಜೀವನಾಂಶವನ್ನ ಪತಿ ಕೊಡ್ತಾ ಇದ್ದಂತೆ. ಸಾಕ್ಷ್ಯ ವಿಚಾರಣೆಗೆ ಇದೇ ಜನವರಿ 29ಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿತ್ತು. ಯಾಕಂದರೆ ಈ ಹಿಂದೆ ಸೆಪ್ಟೆಂಬರ್ 2023ಕ್ಕೆ ಅವ್ರಿಗೆ ಒಂದು ನಿರ್ದೇಶನ ಸಿಕ್ಕಿದ್ದಂಥದ್ದು. ಅದಾದ ನಂತರ ಸಾಕ್ಷ್ಯ ವೆರಿಫಿಕೇಷನ್ಗೆ ಅಂಥೇಳಿ ಇವತ್ತಿನ ತಿಂಗಳು ಅಂದರೆ ಈ ಜನವರಿ 29ನೇ ತಾರೀಕು ಒಂದು ಡೇಟ್ ಕೂಡ ಇತ್ತು. ಅಷ್ಟರಲ್ಲಿ ಇದೆಲ್ಲ ಅವಾಂತರಗಳು ನಡೆದು ಹೋಗಿವೆ. ಬನ್ನಿ ಈ ಕೇಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ಈಗ ಸುಚನಾ ಕೂಡ ಈ ಹಿಂದೆ ಕೇಸನ್ನು ದಾಖಲು ಮಾಡಿದಂಥದ್ದು. ಈ ಕೇಸ್ನಲ್ಲಿ ಪ್ರಮುಖವಾಗಿ ಆಕೆ ಏನೆಲ್ಲ ಅಂಶಗಳನ್ನು ವಿವರಿಸಿದ್ಲು? ಅಂದರೆ ಈ ಮುಂಚಿನಿಂದಲೂ ಕೂಡ ಮದುವೆ ಆಗಿ 2 ವರ್ಷದಿಂದಲೇ ಇಬ್ಬರು ಸಪ್ರೇಟ್ ಇದ್ರು, ಇಬ್ರಿಗೂ ಕೂಡ ಅಷ್ಟಕ್ಕಷ್ಟೇ ಆಗಿತ್ತು. ಸೊ ಇದೆಲ್ಲವೂ ಕೂಡ ಈಗ ಮಗುವಿನ ಹತ್ಯೆಗೆ ಲೀಡ್ ಆಗಿದೆ ಅನ್ನುವಂಥ ವಿಚಾರ. ರಮೇಶ್, ಖಂಡಿತ ರೆಹಮಾನ್, ಇವರು 2010ರಲ್ಲಿ ಮದುವೆ ಆಗ್ತಾರೆ. ಯಾಕಂದರೆ ಈಗ ಕೋರ್ಟ್ನಲ್ಲಿ ಈಕೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನು ಹಾಕಿದ್ದಾಳೆ ಪತಿ ವಿರುದ್ಧ. 2022ರಲ್ಲಿ ಈ ಒಂದು ಕೇಸ್ ಹಾಕ್ತಾಳೆ. ಆ ಕೇಸ್ನಲ್ಲಿ ಆಕೆ ಸಾಕಷ್ಟು ಮಾಹಿತಿಯನ್ನು ಆ ಕೇಸ್ನಲ್ಲೇ ಹೇಳ್ತಾಳೆ. ಆಕೆ ಹೇಳೋ ಪ್ರಕಾರ 2010ರಲ್ಲಿ ಕೋಲ್ಕತ್ತಾದಲ್ಲಿ ಇಬ್ಬರು ಮದುವೆ ಆಗುತ್ತೆ. ಮದುವೆ ಆದ ನಂತರ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ. ಆಮೇಲೆ ಒಂದಲ್ಲ ಒಂದು ಕಾರಣಕ್ಕೆ ಇವ್ರ ಮಧ್ಯೆ ಭಿನ್ನಮತ ಇರುತ್ತೆ. ಆನಂತರ 2019ರಲ್ಲಿ ಪುತ್ರ ಜನಿಸ್ತಾನೆ. ಮಗ ಹುಟ್ಟಿದ ನಂತರ ಇವ್ರ ಮಧ್ಯೆ ಇರುವಂಥ ಭಿನ್ನಮತ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಜಗಳ ಶುರು ಆಗುತ್ತೆ. ಆಕೆನೇ ಹೇಳ್ಕೊಂಡಿರೋ ಪ್ರಕಾರ 1 ವರ್ಷಕ್ಕೇನೆ ಅವರಿಬ್ಬರು ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ಶುರು ಆಗ್ತಾರೆ. ಅಂದರೆ 2019ರಲ್ಲಿ ಮಗ ಹುಡ್ತಾನೆ, 2021ರಲ್ಲೇ ಇವರು ಪ್ರತ್ಯೇಕ ಆಗ್ತಾರೆ. ಈ ಪ್ರತ್ಯೇಕ ಆಗಿ ಮಾರ್ಚ್ನಿಂದಲೇ ಈಕೆನೇ ಬೇರೆ ಮನೆ, ಆತನೇ ಬೇರೆ ಮನೆಯಲ್ಲಿ ಇರ್ತಾರೆ. ಮತ್ತು ಕೋರ್ಟ್ ಮೆಟ್ಲಿರುತ್ತೆ. ಮಗುವಿನ ಕಸ್ಟಡಿ ಕೇಳಿ ಅವನು ಕೋರ್ಟ್ ಮೆಟ್ಲಿರ್ತಾನೆ. ಕೋರ್ಟ್ ಆತನಿಗೆ ಕಸ್ಟಡಿಗೆ ಕೊಟ್ಟಿರುತ್ತೆ. ಅಂದರೆ ವಾರದಲ್ಲಿ 1 ದಿವಸ ಅಥವಾ ತಿಂಗಳಿಗೆ 1 ದಿವಸ ನೀವು ಮಗುನ ನೋಡ್ಕೋಬೋದು ಅಂತೇಳಿ ಒಂದು ಕಸ್ಟಡಿ ಕೊಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಮಗನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ಬದಲಾಗಿ ಮಗನಿಗೆ ಗಾಯಗೊಳಿಸಿದ್ದ ಈತ ಅಂತೇಳಿ ಕೂಡ ಈ ಒಂದು ಅರ್ಜಿಯಲ್ಲಿ ಹೇಳಿದ್ದಾರೆ.
ಕೊಟ್ಟಿದ್ದಾಳೆ. ಹೀಗಾಗಿ ಈಕೆ ಪ್ರೇಯರ್ ಏನಂತಂದ್ರೆ ಈ ಕೇಸ್ನಲ್ಲಿ ತನಗೆ ಮಧ್ಯಂತರ ಜೀವನಾಂಶವನ್ನು ಕೊಡಬೇಕು. ಆತನಿಗೆ ತಿಂಗಳಿಗೆ 9 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ. ಹೀಗಾಗಿ ತನಗೆ 2.5 ಲಕ್ಷ ಮಧ್ಯಂತರ ಜೀವನಾಂಶವನ್ನು ಕೊಡಬೇಕು ಪ್ರತಿ ತಿಂಗಳು ಅಂತೇಳಿ ಮನವಿ ಮಾಡಿರ್ತಾಳೆ. ಜೊತೆಗೆ ಯಾವುದೇ ಕಾರಣಕ್ಕೂ ಆತ ತನ್ನ ಮನೆಗೆ ವಿಸಿಟ್ ಮಾಡ್ಬೋದು, ತನ್ನನ್ನಾಗಲಿ ತನ್ನ ಮಗನನ್ನಾಗಲಿ ನೋಡೋದಕ್ಕಾಗಿ ತನ್ನ ಮನೆಗೆ ವಿಸಿಟ್ ಮಾಡಬಾರ್ದು, ಈ ಬಗ್ಗೆ ಇಂಜೆಕ್ಷನ್ ಕೊಡಬೇಕು, ನಿರ್ಬಂಧ ಇರಬೇಕು ಕೋರ್ಟ್ಗೆ ಅಂತೇಳಿ ಮನವಿ ಮಾಡ್ತಾಳೆ. ಅದೇ ರೀತಿ ಆಕೆ ಕೆಲವು ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದಾಳೆ. ಏನಂತಂದರೆ ಆತ ತನಗೆ ಅಬ್ಯೂಸ್ ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ನಿಂದನೆ ಮಾಡ್ತಾ ಇದ್ದಾನೆ, ಅಶ್ಲೀಲ ಪದಗಳನ್ನು ಬಳಸಿ ನಿಂದನೆ ಮಾಡ್ತಾ ಇದ್ದಾನೆ, ಜೊತೆಗೆ ಹೊಡಿತಾ ಇದ್ದಾನೆ ಅನ್ನುವಂಥ ಒಂದು ದಾಖಲೆಗಳನ್ನು ಕೋರ್ಟ್ಗೆ ಕೊಟ್ಟಿರ್ತಾಳೆ. ವಾಟ್ಸಪ್ ಚಾಟ್ ಇರ್ಬೋದು, ಕೆಲವು ಫೋಟೋಗಳಿರ್ಬೋದು ಇತ್ಯಾದಿಗಳನ್ನು ಕೊಟ್ಟು ಮಗನನ್ನು ಹಿಂದೆ ಗಾಯಗೊಳಿಸಿದ್ದು ಮತ್ತು ತನಗೂ ಕೂಡ ಹಲ್ಲೆ ಮಾಡಿರೋದು ಇತ್ಯಾದಿ ದಾಖಲೆಗಳನ್ನು ಕೋರ್ಟ್ಗೆ ಕೊಟ್ಟು ಈ ರೀತಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬೇಕು, ಇಂಜೆಕ್ಷನನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಆತ ತನ್ನ ಮನೆಗೆ ಭೇಟಿ ನೀಡಬಾರ್ದು ಅಂತೇಳಿ ಮನವಿ ಮಾಡಿರ್ತಾಳೆ. ಕೋರ್ಟ್ ಕೂಡ ಈ ಎಲ್ಲ ದಾಖಲೆಗಳನ್ನು ಪರಿಗಣಿಸಿ ಒಂದು ಮಧ್ಯಂತರ ಆದೇಶವನ್ನು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿದೆ. ಏನಂದರೆ ಈ ಪತಿ ಅಂದರೆ ವೆಂಕಟರಮಣ ಏನಿದ್ದಾನೆ ಈತ ಆಕೆಯ ಮನೆಗೆ ಭೇಟಿ ಕೊಡಬಾರ್ದು, ಮತ್ತು ಫೋನ್ ಮುಖಾಂತರನಾಗಲಿ ಅಥವಾ ಇತರ ಮಾಧ್ಯಮಗಳ ಮುಖಾಂತರ ಫೋನ್ ಮಾಡಿ ಭೇಟಿ ನೀಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಈಕೆ ಏನು ಒಂದು ಜೀವನಾಂಶವನ್ನು ಕೇಳಿದ್ದು ಅದಕ್ಕೆ ಸಂಬಂಧಪಟ್ಟಂತೆ 20,000 ಪ್ರತಿ ತಿಂಗಳು ಕೊಡಬೇಕು ಅಂತೇಳಿ ಆದೇಶ ಮಾಡಿತ್ತು. ಅದರಂತೆ ಕಳೆದ 3 ತಿಂಗಳಿಂದ ಕೊಡ್ತಾ ಇದ್ದಾನೆ. ಇದೇ ತಿಂಗಳು 29ನೇ ತಾರೀಕಿಗೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ನಿಗದಿಯಾಗಿತ್ತು. ಆವತ್ತು ಈಕೆ ಬರಬೇಕಿತ್ತು ಕೋರ್ಟ್ಗೆ, ಅಷ್ಟರಲ್ಲಿ ಆಕೆ ಈ ಒಂದು ಕೃತ್ಯ ಮಾಡಿದ್ದಾಳೆ. ಹೀಗಾಗಿ ಇದೇನು ತೋರಿಸುತ್ತೆ ಅಂದರೆ ಇವ್ರ ಮಧ್ಯೆ ಬಹಳ ವರ್ಷಗಳಿಂದಲೇ ಒಂದು ಜಗಳ ನಡೀತಾ ಇತ್ತು. ಮಗ ಹುಟ್ಟಿದ ನಂತರ ಅದು ಇನ್ನೂ ಜಾಸ್ತಿ ಆಗಿತ್ತು. ಹೀಗಾಗಿ ಅದು ಒಂದು ರೀತಿ ಏನು ಸರಿಪಡಿಸಲಾಗದ ಹಂತಕ್ಕೆ ತಲುಪಿದ್ರಿಂದನೇ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಥ್ಯಾಂಕ್ ಯು ರಮೇಶ್.